ನಿಜವಾಗ್ಲೂ ಒಂದು ಯಂಗ್ಸ್ಟರ್ ಟೀಮ್ ಆಗಲಿ ಪೃಥ್ವಿ ಬಗ್ಗೆ ಮಾತಾಡೋದು ಬೇಡ, ಅದ್ಭುತವಾದ ನಟ ಇವರು ನಿಜವಾಗ್ಲೂ. ನಿಮ್ಮ ಫಸ್ಟ್ ಸಿನಿಮಾನೇ ನಾವೆಲ್ಲ ಬೋಲ್ಡ್ ಔಟ್ ಆಗ್ಬಿಟ್ಟು ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ವಂಡರ್ಫುಲ್, ತುಂಬ ಬ್ರೈಟ್ ಫ್ಯೂಚರ್ ಇದೆ, ಒಳ್ಳೇದಾಗಲಿ. ಡೈರೆಕ್ಟ್ರು ನಿಮಗೂ ಅಷ್ಟೇ, ವಿಶ್ ಯು ಆಲ್ ದ ಬೆಸ್ಟ್. ಪ್ರಿಯಾಂಕ್ ಅವ್ರಿಗೆ ಹೇಳೋದೇ ಬೇಡ, ನೋಡಿ ಹೊರಗೆ ಬಂದು ಎಲ್ಲಾರನ್ನೂ ಕಂಫರ್ಟಬಲ್ ಝೋನಲ್ಲಿ ಇಟ್ಟು ಮನೇಲಿ ಮಾತ್ರ ಬೈದು ಸಚ್ ಎ ಗ್ರೇಟ್ ಆರ್ಟಿಸ್ಟು. ನಾನು ನೆಕ್ಸ್ಟ್ ಕಲ್ತ್ಕೊಬೇಕು ಹೆಂಗಮ್ಮ ಫ್ರೀ ಅಟ್ಮಾಸ್ಫಿಯರ್ ಹೆಂಗದು ಇಲ್ಲ, ಒಂದು ಸಿನಿಮಾನೇ ಮನೇಲೆ ಸ್ಟಾರ್ಟ್ ಮಾಡಬೇಕು. ನಿರಂಜನ್ ಇವರೆಲ್ಲ ನೋಡಿ ನೆಕ್ಸ್ಟ್ ಫ್ಯೂಚರ್ ಆಫ್ ಇಂಡಸ್ಟ್ರಿ. ಎಲ್ಲರಿಗೂ ಒಳ್ಳೇದಾಗಲಿ, ವಿಷಯವಾದ ಅವ್ರಿಗೆ ಯಾವುದೂ ಗಿಫ್ಟ್ ಇಲ್ಲ. ನಿಮ್ಮದು ವಾರ್ ನಡೀತಿದೆ ಅಂತ ಬರ್ಕೊಂಡಿರಲಿಲ್ಲ, ಬರೀಬೇಕಾಗುತ್ತೆ. ಒಂದೇ ತಿಂಗಳು ಪ್ರಿಯಾಂಕಾ ಉಪೇಂದ್ರ ಮತ್ತು ಉಪೇಂದ್ರ ಅವ್ರ ನಡುವೆ ವಾರ್, ಥಿಯೇಟರ್ ವಾರ್ ಅಂತ. ಯಾಕಂದರೆ ಡಿಸೆಂಬರ್ 13th ಅವ್ರು ಬರ್ತಿದ್ದಾರೆ, 20th ನೀವು ಕಾಂಪಿಟೇಷನ್ ಮನೇಲೆ ನೋಡಿ ಪಕ್ಕದಲ್ಲೇ ಕರೆಕ್ಟಾಗಿ ಹೇಳಿದ್ರಿ ನೀವು. ನನಗೆ ಗೊತ್ತೇ ಇಲ್ಲ ಇದು ಅನೌನ್ಸ್ ಮಾಡ್ತಾರೆ ಅಂತ. ನನಗೆ ಇಲ್ಲಿ ಬರೋವರೆಗೂ ಗೊತ್ತಿಲ್ಲ ಡಿಸೆಂಬರ್ ಅದಿಲ್ಲ ಬರ್ತಾನೆ ಇಲ್ಲ. 14 ನಮ್ಮ ಮದುವೆ ಆನಿವರ್ಸರಿ, ಸೊ ಇಟ್ಸ್ ಓಕೆ, ವಿಲ್ ವರ್ಕ್. ತುಂಬಾ ಧನ್ಯವಾದ ಇವತ್ತು ಬಂದಿದ್ದಕ್ಕೆ. ಪ್ರತಿ ವರ್ಷ ಐ ಲುಕ್ ಫಾರ್ವರ್ಡ್ ಟು ಸ್ಪೆಂಡಿಂಗ್ ಮೈ ಬರ್ತ್ಡೇ ವಿತ್ ಮೈ ಫ್ಯಾಮಿಲಿ. ನೀವೆಲ್ಲ ಬಂದು ಇನ್ನೂ ಸ್ಪೆಷಲ್ ಆಗಿ ಮಾಡ್ಕೊತೀರಾ. ಸೊ ಮೊದಲಾಗಿ ಐ ಲೈಕ್ ಟು ಥ್ಯಾಂಕ್ ಉಪೇಂದ್ರ ಅವರು ಇವತ್ತು ನನ್ನ ಜೊತೆಯಲ್ಲಿ ನಮ್ಮ ಈ ಸ್ಪೆಷಲ್ ಮೂಮೆಂಟ್ ಅಲ್ಲಿ ಜೊತೆಲಿದ್ದಾರೆ. ಈ ವಾಸ್ ವೆರಿ ಬ್ಯುಸಿ ಇವತ್ತು UI ಎಡಿಟಿಂಗ್ನಲ್ಲಿ, ಬಟ್ ಸ್ಟಿಲ್ ಹಿ ಮೇಡ್ ಇಟ್ ಅಂಡ್ ಗೇವ್ ಥ್ಯಾಂಕ್ ಯು ನಿರಂಜನ್, ಥ್ಯಾಂಕ್ ಯು ಆಲ್ವೇಸ್ ಫಾರ್ ಬೀಯಿಂಗ್ ದೇರ್. ಇದು ತುಂಬ ಸ್ಪೆಷಲ್ ಮೂವಿ, ಯಾಕಂದರೆ ಲೋಹಿತ್, ನಾನು ಆ್ಯಕ್ಚುಲಿ ಲೋಹಿತ್ಗೋಸ್ಕರನೇ ಮಾಡಿದ್ದೀನಿ. ಕೋವಿಡ್ ನಂತರ ನಾನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ ಮ್ಯಾಮ್, ನೀವು ಸಪೋರ್ಟ್ ಮಾಡಿ ಅನ್ನೋರು. ನನ್ನ ಹತ್ರ ಬಂದಾಗ ಹಿ ವಾಸ್ ಹಾರ್ಡ್ಲಿ 20 years old. ಅದರಿಂದ ಐ ಥಿಂಕ್ ಪ್ರತಿಯೊಂದು ಮೈಲ್ ಸ್ಟೋನ್ ಜರ್ನಿಯಲ್ಲಿ ನನ್ನ ಜೊತೆಯಲ್ಲಿ ಇದ್ದೆ. ಸೊ ಮಾಡೋದಾ ಬೇಡವಾ ಅಂತ ಒಂದು ಮೈಂಡಲ್ಲಿ ಇತ್ತು. ಕ್ಯಾರೆಕ್ಟರ್ ನನಗೆ ಸೂಟ್ ಆಗುತ್ತೆ ಇಲ್ವಾ, ನೀವು ಮಾಡಿ ಚೆನ್ನಾಗಿರುತ್ತೆ ಮ್ಯಾಮ್ ಅಂತ. ಸೊ ಐ ಡನ್ ದಿಸ್ ಫಾರ್ ಯು. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು ತುಂಬ ಹೈಲೈಟ್ ಈ ಮೂವಿ ಅಂತ ಯು. ಸೊ ಈಸ್ ಔಟ್ಸ್ಟ್ಯಾಂಡಿಂಗ್. ನೀವು ಅವರಿಗೆ ಒಂದು ತುಂಬ ನ್ಯೂ ಅವತಾರಲ್ಲಿ ನೋಡ್ತೀರಾ. ತುಂಬ ಔಟ್ಸ್ಟ್ಯಾಂಡಿಂಗ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿ. ಆ್ಯಕ್ಚುಲಿ ನಾನು ನರ್ವಸ್ ಆಗಿದ್ದೆ ಆ್ಯಕ್ಚುಲಿ ಟು ವರ್ಕ್ ವಿತ್ ಹಿಮ್, ಬಿಕಾಸ್ ಈಸ್ ಸಚ್ ಅ ಗುಡ್ ಆರ್ಟಿಸ್ಟ್. ಎಲ್ಲ ಐ ಮೀನ್ ಬೈ ಹಾರ್ಟ್ ಮಾಡಿ ಡೈಲಾಗ್ಸಲ್ಲಿ 4-5 ವರ್ಷನ್ ಆಫ್ ಹೌ ಟು ಡೂ ದಿಸ್ ಸೀನ್ ನಾನು ಪ್ರಿಪೇರ್ ಆಗಿ ಬರೋರು. ಸೊ ನಾವು ವರ್ಕ್ಶಾಪ್ಸ್ ಮಾಡಿದ್ದೀವಿ, ಬಿಕಾಸ್ ನಮ್ಮ ಡೈರೆಕ್ಟರ್ ಅವರು ತುಂಬ ಸ್ಟ್ರಿಕ್ಟ್ ಆಗಿದ್ರು. ಸೊ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಅಪಾರ್ಟ್ ಫ್ರಮ್ ಬೆಂಗಾಲಿ ಸಿನಿಮಾ, ಫಸ್ಟ್ ಕನ್ನಡ ಚಿತ್ರದಲ್ಲಿ ನಮ್ಮ ಹತ್ರ ಸ್ಕ್ರಿಪ್ಟ್ ರೀಡಿಂಗ್ ಮಾಡಿ ವರ್ಕ್ಶಾಪ್ಸ್ ಎಲ್ಲ ಮಾಡಿ ತುಂಬ ಪರ್ಫೆಕ್ಟ್ ಆಗಿರ್ಬೇಕು ಅಂದರೆ ಒಂದೊಂದು ಸೀನು ಮಾಸ್ಟರ್ ಶಾಟ್ಸ್ ತೆಗೆದಿದ್ರು ಅವರು, ರಿಮೆಂಬರ್. ಸೊ ಒಂದು ಎಂಟೈರ್ ಸೀನ್ ಮಾಸ್ಟರ್ ಶಾಟ್ ತೆಗೆದು ಆ ಪರ್ಫೆಕ್ಷನ್ ಇಸ್ ಸಾಬು ಅವರು. ಐ ಥಿಂಕ್ ಅದು ಸ್ಕ್ರೀನ್ ಮೇಲೆ ಕಾಣಿಸ್ಕೊತಿದೆ. ನೋಬಿನ್ ಕೂಡ ತುಂಬ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಮೂವಿನಲ್ಲಿ. ಸೊ ಇಟ್ಸ್ ವೆರಿ ಸ್ಪೆಷಲ್ ದಟ್ December 13th ಬರ್ತಿದೆ. 14th ಇಸ್ ಅವರ್ ಆನಿವರ್ಸರಿ. ಇವತ್ತು ನನ್ನ ಬರ್ತ್ಡೇ ದಿವಸ ಅನೌನ್ಸ್ಮೆಂಟು, ಅದ್ರ ಜೊತೆಲಿ ಕಾರ್ತಿಕ್ ದೀಪಾವಳಿ ಆ್ಯಂಡ್ ಹನುಮಾನ್ ಜಯಂತಿ ಕೂಡ. ಆಗಲೇ ನೀವೆಲ್ಲರೂ ಉಗ್ರಾವತಾರ ತುಂಬ ಸಪೋರ್ಟ್ ಮಾಡಿದ್ದೀರಾ, ಸೆಕೆಂಡ್ ವೀಕ್ ಕೊಡ್ತಿದೆ. ಸೊ ಅದು ಇನ್ನೊಂದು ತುಂಬ ಸ್ಪೆಷಲ್ ಇವತ್ತು. ಆ್ಯಂಡ್ ಈ ಮೂವಿನ ಅಷ್ಟೇ ನಾವು ತುಂಬ ಪ್ರೀತಿಯಿಂದ ಮಾಡಿದ್ದೀವಿ. ದಯವಿಟ್ಟು ಇದನ್ನು ಸಪೋರ್ಟ್ ಮಾಡಿ. ಒಂದು ಹೊಸ ಟೀಮು, ಹೊಸ ಪ್ರೊಡಕ್ಷನ್, ಹೊಸ ಆರ್ಟಿಸ್ಟ್ಸ್, ಆ್ಯಂಡ್ ಐ ಥಿಂಕ್ ಇಟ್ಸ್ ಕಮ್ ಔಟ್ ರಿಯಲಿ ವೆಲ್. ಸೊ ಲಾಸ್ಯ ಕೂಡ ಇದ್ದಾರೆ ಇನ್ ಅ ವೆರಿ ಕ್ಯೂಟ್ ರೋಲ್. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಯಾವಾಗ ಹೀಗೆ ಇತ್ತು. ಧನ್ಯವಾದ. ಮೊದಲನೇದಾಗಿ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿ ಈಸ್ ಓನ್ಲಿ ಬ್ಯೂಟಿಫುಲ್ ಇನ್ ಅವರ್ ಲೈಫ್, ಆಲ್ವೇಸ್ ಬ್ಯೂಟಿಫುಲ್. ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ನನಗೊಂಥರ ಸರ್ಪ್ರೈಸ್ ಇದೆ ಇವತ್ತು. ಅವರು ಈ ಸಿನಿಮಾದು ಎಲ್ಲ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಪ್ಲಸ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ಡಿಸೆಂಬರ್ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ನೋಡಿ ಹಾರೈಸಿ. ನಾನು ನೋಡಿದ್ದೀನಿ ಒಂದು ಚಿಕ್ಕ ಗ್ಲಿಮ್ಸಸ್, ತುಂಬಾ ಚೆನ್ನಾಗಿದೆ. ಒಳ್ಳೊಳ್ಳೆ ಸೆಟ್ಸ್ ಹಾಕ್ಬಿಟ್ಟು ಮಾಡಿದ್ದಾರೆ ಡೈರೆಕ್ಟರ್ ಸರ್. ಆ್ಯಂಡ್ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾರೆ. ಪೃಥ್ವಿಯವರಾಗಿರ್ಲಿ, ಚಿಕ್ಕಮ್ಮ ಆಗಿರ್ಲಿ, ಸ್ಟೋನ್ ಕ್ಯಾಸಲ್ ತುಂಬಾ ಚೆನ್ನಾಗಿದ್ದಾರೆ ಈ ಸಿನಿಮಾಲಿ. ಸೊ ಒಳ್ಳೇದಾಗ್ಲಿ, ಎಲ್ಲ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಹ್ಯಾಪಿ ಬರ್ತ್ಡೇ. ನನಗೆ ಮಾತಾಡೋಕೆ ಹೇಳಿ ಸ್ವಲ್ಪ ತೀರಾ ನರ್ವಸ್ ಆಗಿದ್ದೀನಿ. ದಿಯಾ ಆದ್ಮೇಲೆ ಚಿತ್ರೀಕರಣ ಮಾಡುವಂತ ಮೊದಲನೇ ಸಿನಿಮಾ ಇದು. ಹಾಗಾಗಿ ಪ್ರಿಯಾಂಕಾ ಮ್ಯಾಮ್ ಈ ಒಂದು ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಬಹಳ ನರ್ವಸ್ ಆಗಿತ್ತು. ನಾನು ಸಾಬು ಅವ್ರಿಗೂ ಹೇಳಿದೆ, ರೋಹಿತ್ ಸರ್ಗೂ ಹೇಳಿದ್ದೆ, ಹೇಗೆ ನಾನೇ ಯಾಕೆ ಮಾಡೋದು ಅಂತ. ಬಟ್ ಮೊದಲನೇ ದಿನಾನೇ ಆ ಭಯನ ನನಗೆ ಮಾತ್ರ ಅಲ್ಲ, ಕಂಪ್ಲೀಟ್ ನಮ್ಮ ನಿರ್ದೇಶಕರು ಅವ್ರದ್ದು ಕೂಡ ಮೊದಲನೇ ಸಿನಿಮಾ, ಸಾಬು ಮತ್ತೆ ಅರುಣ್ ಅವ್ರದ್ದು. ಎಲ್ಲರಿಗೂ ಒಂದು ಬೇರೆ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡಿದ್ರು ಸೆಟ್ ಅಲ್ಲಿ. ಸೊ ಹಾಗಾಗಿ ಈ ಸಿನಿಮಾ ತುಂಬಾ ಚೆನ್ನಾಗಿ, ಹೌದು ನಮಗೆಲ್ಲೂ ಭಯ ಆಗಿಲ್ಲ.
ಎಲ್ಲೂ ಆ ಭಯನೇ ಆಗಿಲ್ಲ. ಥ್ಯಾಂಕ್ ಯು ಫಾರ್ ದಟ್ ಮ್ಯಾಮ್. ಅಂಡ್ ಅವರ ಪಾತ್ರವನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಂಡ್ ಅವರ ಹುಟ್ಟುಹಬ್ಬದ ಮೂಲಕ ನಾವು ಡೇಟ್ ಅನ್ನು ಅನೌನ್ಸ್ ಮಾಡ್ತಾ ಇರೋದು ನಮ್ಗೆ ಬಹಳ ಖುಷಿ ಕೊಡ್ತಾ ಇದೆ. ಶುಭಾಶಯಗಳು ಮ್ಯಾಮ್. ಅಂಡ್ ಯೂಶಲಿ ಬರ್ಡೇಗೆ ಅವ್ರಿಗೆ ನಾವು ಗಿಫ್ಟ್ ಕೊಡಬೇಕು. ನಮಗೆ ಅವರು ಉಪ್ಪಿ ಸರ್ ಮೂಲಕ ಗಿಫ್ಟ್ ಕೊಟ್ಟಿದ್ದಾರೆ. ನಮ್ಮ ಚಿತ್ರದ ಡೇಟ್ ಅನೌನ್ಸ್ ಅನ್ನು ಉಪ್ಪಿ ಸರ್ ಅವ್ರು ಮಾಡಿರೋದು ನಮ್ಮ ಚಿತ್ರಕ್ಕೆ ಲೈಫ್ ಇಸ್ ಬ್ಯೂಟಿಫುಲ್ಗೆ ತುಂಬಾ ದೊಡ್ಡ ಗಿಫ್ಟ್. ಲೈಫ್ ಇಸ್ ಬ್ಯೂಟಿಫುಲ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಯೂಶಲಿ ನಮ್ಮ ಜೀವನ ತುಂಬಾ ಸರಳ ಅಂತಾರೆ, ಬಟ್ ಆ ಸರಳವಾಗಿ ನೋಡುವಂತ ದೃಷ್ಟಿಕೋನ ಇದೆಯಲ್ಲ, ಆ ರೀತಿ ಇದೆಯಲ್ಲ, ಅದು ಬಹಳ ಕಷ್ಟ, ತುಂಬಾ ಕ್ಲಿಷ್ಟಕರ. ಸೊ ಅದನ್ನ ನಮ್ಮ ಸಿನಿಮಾದಲ್ಲಿ ತುಂಬಾ ಸರಳವಾಗಿ, ತುಂಬಾ ಸಿಂಪಲ್ ಆಗಿ, ನಮ್ಮ ಸಿನಿಮಾದಲ್ಲಿ ತುಂಬಾ ದೊಡ್ಡ ಆನೆ ಕುದುರೆ ಎಲ್ಲ ಇದೆ ಅಂತ ಹೇಳಲ್ಲ, ತುಂಬಾ ಸರಳವಾಗಿ, ತುಂಬಾ ಸಿಂಪಲ್ ಆಗಿ ಲೈಫ್ ಇಸ್ ಬ್ಯೂಟಿಫುಲ್, ಯಾಕೆ ಲೈಫ್ ಇಸ್ ಬ್ಯೂಟಿಫುಲ್ ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ನಮ್ಮ ನಿರ್ದೇಶಕರು ತೋರಿಸಿದ್ದಾರೆ. ಖುಷಿ ಇದೆ ನನಗೆ ಕಂಪ್ಲೀಟ್ ತಂಡದ ಮೇಲೆ. ಲೋಹಿತ್ ಅವರ ಇಂಟ್ರೊಡ್ಯೂಸ್ ಮಾಡಿದ್ವಿ ಈ ಸಿನಿಮಾ ನನಗೆ. ಯಾವ್ದು ಬೇರೆ ಸಿನಿಮಾ ಮಾಡ್ಬೇಕು ಅಂತ ಇತ್ತು, ಅದ್ರ ಮೊದಲು ಇದೊಂದು ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಸೊ ಹಾಗೆ ನಂದು ಮತ್ತೆ ಲೋಹಿತ್ ಅವ್ರದ್ದು ಜರ್ನಿ ಸ್ಟಾರ್ಟ್ ಆಯ್ತು. ಒಂದಷ್ಟು ಸಿನಿಮಾಗಳು ನಾವು ಜೊತೆಲೆ ಮಾಡಿದ್ವಿ. ಸೊ ಸ್ಟಾರ್ಟಿಂಗ್ ವಿತ್ ಲೈಫ್ ಇಸ್ ಬ್ಯೂಟಿಫುಲ್. ಸೊ ಹಾಗಾಗಿ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿದೆ, ಲೈಫ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ದಯವಿಟ್ಟು ಎಲ್ಲರೂ ನೋಡಿ. ಅಂಡ್ ಥ್ಯಾಂಕ್ ಯು ಉಪ್ಪಿ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗ್ರೇಸಿಂಗ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಡಿಸೆಂಬರ್ 13 ಹನುಮಾನ್ ಜಯಂತಿ ಅನ್ನು ಕನ್ನಡ. ಸೊ ಅವತ್ತಿನ ಕಾರ್ತಿಕ ದೀಪಾವಳಿ. So don't forget the date. Please remember, support this film as well. Thank you very much.